ಮಾಡಿಲ್ಲ, ಬಟ್ ಬೇರೆ ರೀತಿ ಅದನ್ನು ಬಿಂಬಿಸುವಂಥದ್ದಕ್ಕೂ ಒಂದು ಪ್ರಯತ್ನ ಮಾಡಿದ ನಾವು. ಪಾಪ ಯಾರೋ ಲೇಡಿ ನೀಲಮ್ ಅನ್ನೋಳು ಕಾಂಗ್ರೆಸ್ ಪಕ್ಷದ ಕ್ಯಾನ್ವಾಸ್ ಮಾಡ್ತಿದ್ರು ಅಂತ ಫೋಟೋನ ಅಲ್ಲಿ ಕರ್ಕೊಂಡೋಗಿ ಜೋಡಿಸ್ಬಿಟ್ಟು ಅದನ್ನು ಬಿಂಬಿಸುವಂಥದ್ದಕ್ಕೂ ಒಂದು ವ್ಯವಸ್ಥೆ ಮಾಡಿದರು. ಮೈಸೂರಲ್ಲೂ ಅಷ್ಟೇ ಮನೋರಂಜನ್ ಅಂತ ವ್ಯಕ್ತಿ, ಅವರ ಅಪ್ಪ BJP ಜನರಲ್ ಸೆಕ್ರೆಟರಿ ಆಗಿದ್ದರು, DCC ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ಅಂತ ಒಪ್ಪಿಸುವಂಥ ಕೆಲಸವನ್ನು ಮಾಡಿಬಿಟ್ಟಿದ್ರು. ಅಲ್ಲೂ ನೆನ್ನೆ ದಿವಸ ನಾವು ಕ್ಲಾರಿಫಿಕೇಷನ್ ಪೂರ್ತಿ ಅವರೇ ಇದನ್ನು ಹಿಸ್ಟ್ರಿನೇ ಹುಡುಕ್ಬಿಟ್ಟು 40 ವರ್ಷದಿಂದ. ದೇವರಾಜೇಗೌಡ ಅನ್ನೋಂಥ ವ್ಯಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲೂ ಇರಲ್ಲ. ಏನಾದ್ರೂ ಒಂದು ಸಣ್ಣ ಸುಳಿವು ಸಿಕ್ಕಿರೂ ಕೂಡ ಇಡೀ ದೇಶದಲ್ಲಿ ಅದನ್ನು ಬೇರೆ ರೀತಿ ತಿರುಗಿಸುವಂಥದ್ದಕ್ಕೆ ಸತತ ಪ್ರಯತ್ನ 48 ಗಂಟೆಗಳಿಂದ ನಡೀತಾ ಇದೆ. ಅದು ಯಾವುದೂ ಏನು ಸಿಗ್ತಾ ಇಲ್ಲ. ನಾನು ಕೇಳ್ತಾ ಇರುವಂಥ ಪ್ರಶ್ನೆ ಇಷ್ಟು ಜನಸಾಮಾನ್ಯರಿಗೆ, ದಯಮಾಡಿ ಈ 6 ಜನದ ಪೈಕಿ ಯಾರಾದರೂ ಒಬ್ಬ ಮುಸ್ಲಿಂ ಇದ್ದಿದ್ರೆ ನಿಮ್ಮ ರಿಯಾಕ್ಷನ್ ಹೆಂಗಿರ್ತಿತ್ತು? ಒಬ್ಬ ಕಾಂಗ್ರೆಸ್ MP ಇಲ್ಲ ಅಪೋಸಿಷನ್ ಪಾರ್ಟಿ MP ಲೆಟ್ರನ್ನ ಪಾಸ್ ಕೊಟ್ಟಿದ್ದಿದ್ರೆ ನಿಮ್ಮ ರಿಯಾಕ್ಷನ್ ಹೆಂಗಿರ್ತಿತ್ತು? ಇಡೀ ದೇಶವನ್ನೇ ಬೆಂಕಿ ಹಚ್ಚಿಸ್ಬಿಟ್ಟು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅದು ನೆಕ್ಸ್ಟ್ ಪಾರ್ಲಿಮೆಂಟ್ವರೆಗೂ ಹರಿದು ಸುಟ್ಟು ಹೋಗಬೇಕಾಯ್ತು. ಅಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಿದ್ರಿ ನೀವು. ಒಬ್ಬರು ಬಾಯಿ ಬಿಡ್ತಾ ಇಲ್ವಲ್ಲ ಸ್ವಾಮಿ, ಯಾಕೆ ಅನ್ನುವಂಥದ್ದು ಹೇಳಿ. ವೈಫಲ್ಯ ಅಲ್ವಾ ಇದು? ಸೆಕ್ಯೂರಿಟಿ ಬ್ರೀಚ್, ಪಾರ್ಲಿಮೆಂಟ್ ಸೆಕ್ಯೂರಿಟಿ ಬ್ರೀಚ್. ಪಾರ್ಲಿಮೆಂಟ್ಗೆ ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ಶಾಸಕವನ್ನು ರಚನೆ ಅಂತ ಮಾಡುವಂಥವ್ರಿಗೆ ನೀವು ಸೂಕ್ತವಾದ ಭದ್ರತೆ ಇಲ್ಲ ಅಂದರೆ ಜನಸಾಮಾನ್ಯರಿಗೆ ಯಾವ ಭದ್ರತೆ ಕೊಡ್ತೀರಿ? ಬರೀ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಚೈನಾ 1800 ಸ್ಕ್ವೇರ್ ಕಿಲೋಮೀಟರ್ ಅಕ್ವೈರ್ ಮಾಡ್ಕೊಂಡು ಹಳ್ಳಿಗಳು ನಿರ್ಮಾಣ ಮಾಡಿ ರೈಲ್ವೆ ಲೈನ್ ತಗೊಂಬತ್ತಾ ಇದ್ದಾರೆ ಈಗ. ಆದರೆ ರಾಹುಲ್ ಗಾಂಧಿ ಅವರು ಕೇಳಿದರೆ 1 ಇಂಚು ನಮ್ಮ ಜಾಗ ಎಲ್ಲೂ ಹೋಗಿಲ್ಲ ಅಂತ ಅವರಿಗೆ ಸರ್ಟಿಫೈ ಮಾಡಿ ಕೊಟ್ಬಿಟ್ರಿ, ಆ ಜಾಗ ನಿಮ್ಮದೇ ಅಂತ ಹೇಳುವಂಥ ಕೆಲಸವನ್ನು ಮಾಡಿಬಿಟ್ಬಿಟ್ರಿ.